ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಆರಾಮಾಗಿದ್ದೀವಿ. ಇವತ್ತಿನ ರೆಸಿಪಿ ಲಂಚ್ ರೆಸಿಪಿ. ಮಕ್ಕಳಿಗೆ ಯಾವಾಗಿಂದ ಕೊಡೋದು, ಏನು ರೆಸಿಪಿ ಆ್ಯಂಡ್ ಹೇಗೆ ಮಾಡೋದು, ಈ ರೆಸಿಪಿನ ಕೊಡೋದ್ರಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ರೈಟ್ ಅವೇ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು ಆಲೂ ರೈಸ್, ಆಲೂಗೆಡ್ಡೆ, ಹೆಸರುಬೇಳೆ ಮತ್ತು ಸೊಪ್ಪಿನ ಪುಡಿ ಹಾಕಿರುವಂತಹ ರೈಸ್. ತುಂಬ ಹೆಲ್ತ್ಗೆ ಮಕ್ಕಳಿಗೆ ಒಳ್ಳೆಯದು. ಈ ರೆಸಿಪಿಗೆ ಏನೇನೆಲ್ಲ ಬೇಕು ಅಂತಂದರೆ 1 ಗ್ಲಾಸಷ್ಟು ಅಕ್ಕಿ ಮತ್ತು ಹೆಸರುಬೇಳೆನ ನಾನು ತೊಗೊಂಡಿದ್ದೀನಿ. ಅಂತಂದರೆ 3/4 ಗ್ಲಾಸಷ್ಟು ಅಕ್ಕಿ ಆ್ಯಂಡ್ 1/4 ಗ್ಲಾಸಷ್ಟು ಹೆಸರುಬೇಳೆ. ಪ್ರಪೋರ್ಷನ್ ಇಷ್ಟೇ ಇದ್ದರೆ ಸಾಕಾಗುತ್ತೆ. ನಿಮ್ಮ ಮಗುವಿಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ನೀವು ಕ್ವಾಂಟಿಟಿ ಹೆಚ್ಚಿಸ್ಕೊಳ್ಬೋದು. ನಾನು ಕಾಫಿ ಗ್ಲಾಸ್ ಬರುತ್ತಲ್ಲ, ಸೊ ಅದರಲ್ಲಿ ಮಾತ್ರ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಚಿಕ್ಕ ಗಾತ್ರದ ಆಲೂಗೆಡ್ಡೆ, ಅಂತಂದರೆ ಒಂದು ಆಲೂಗೆಡ್ಡೆಲಿ ಹಾಫ್ ಆಲೂಗೆಡ್ಡೆನ ಸ್ಕಿನ್ ಎಲ್ಲ ಪೀಲ್ ಮಾಡಿ ನಾನು ಚಿಕ್ಕ ಕ್ಯೂಬ್ಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಪೆಪ್ಪರ್ ಪೌಡರ್. ಇದಕ್ಕೆ ಒಗ್ಗರಣೆ ಏನು ಹಾಕ್ತಿಲ್ಲ, ನಾವು ಮಾಮೂಲಿ ಅನ್ನ ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿ ಹೆಸರುಬೇಳೆ ಅಕ್ಕಿನ ಹಾಕ್ಕೊಂಡು ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 1-2 ವಿಷಲ್ನ ಕೂಗಿಸ್ಕೊಂಡು ಅದಾದಮೇಲೆ ಇದಕ್ಕೆ ನಾವು ತುಪ್ಪ ಹಾಕ್ಕೊಂಡು ಮಗುಗೆ ತಿನ್ನಿಸ್ತಿದ್ದೀವಿ. ಎವ್ರಿ ಟೈಮ್ ನಾವು ಸೇಮ್ ರೆಸಿಪೀಸ್ನ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಉಪ್ಪು ಆದಮೇಲೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದರಲ್ಲಿ ಸೊಪ್ಪಿನ ಪುಡಿ. ನಾನು ಸೊಪ್ಪಿನ ಪುಡಿ ವಿಡಿಯೋನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ. ಈ ಸೊಪ್ಪಿನ ಪುಡಿ ಈ ರೆಸಿಪಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಮತ್ತು ಸೊಪ್ಪಿನ ಪುಡಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈಗ ಕುಕ್ಕರ್ಗೆ ನಾವು ತೊಗೊಂಡಿದ್ದಂತಹ ಅಕ್ಕಿ ಮತ್ತು ಹೆಸರುಬೇಳೆ, ಆಲೂಗೆಡ್ಡೆ ಮತ್ತು ಪೆಪ್ಪರ್ ಪೌಡರ್ ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಂಪ್ಲೀಟ್ ನೀರನ್ನ 2 ಪ್ರಮಾಣದಷ್ಟು. ನಾನು ಅದಿತಿಗೆ 17 ಮಂತ್ಸ್ ಇರೋದ್ರಿಂದ ಅನ್ನನ ಮ್ಯಾಶ್ ಮಾಡೋದಿಲ್ಲ. ನೀವು ಮ್ಯಾಶ್ ಮಾಡಿ ತಿನ್ನಿಸ್ತೀರಾ ಮಗುಗೆ ಅಂತಂದರೆ ನೀರನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋಬೋದು, ಏನೂ ತೊಂದರೆ ಇಲ್ಲ ನೀರನ್ನ ಹೆಚ್ಚಿಗೆ ಹಾಕ್ಕೊಳ್ಳೋದ್ರಿಂದ. ನೀವು 6 ತಿಂಗಳು ಮಗು ಅಥವಾ 7 ತಿಂಗಳು ಮಕ್ಕಳಿಗೆ ಯಾವ ರೀತಿ ಕೊಡೋದು ಅಂತಂದರೆ ಸ್ವಲ್ಪ ಪ್ರಮಾಣ ಕೊಡಿ. ಇನಿಷಿಯಲಿ ಅಕ್ಕಿ ಸ್ವಲ್ಪ ಹಾಕಿ, ಬೇಳೆ ಒಂದು ಸ್ವಲ್ಪ ಹಾಕಿ, ಆಲೂಗೆಡ್ಡೆನ ಮ್ಯಾಶ್ ಮಾಡಿ ನೀವು ಸೊಪ್ಪಿನ ಪುಡಿ ಒಂದು ಸ್ವಲ್ಪ ಹಾಕಿ ಕೊಡ್ಬೋದು. ಅಥವಾ ನೀವು 9 ತಿಂಗಳಿಂದ ಸೊಪ್ಪಿನ ಪುಡಿನೂ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ 3-4 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಅನ್ನ ಚೆನ್ನಾಗಿ ಕುಕ್ ಆಗುತ್ತೆ. ಅನ್ನ ಚೆನ್ನಾಗಿ ಕುಕ್ ಆಗಬೇಕು ಅಂತಂದರೆ ನಾವು ಮುಂಚೆನೇ ನೆನೆಸಿ ಇಟ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಅನ್ನ ಅಂದರೆ ಹೊರಗಡೆ ಎಲ್ಲ ಬೆಂದಿರುತ್ತೆ, ಒಳಗಡೆ ಅಕ್ಕಿ ಅದೇ ರೀತಿ ಇರುತ್ತೆ. ಆ ರೀತಿ ಮಕ್ಕಳು ಕೊಡೋದ್ರಿಂದ ಹೊಟ್ಟೆ ನೋವು ಬರಬಹುದು. ಈ ರೀತಿ ಚೆನ್ನಾಗಿ ಕುಕ್ ಆಗಿರುತ್ತೆ. ಇದನ್ನು ನಾನೇನು ಅದಿತಿಗೆ ಮ್ಯಾಶ್ ಮಾಡಲ್ಲ, ನೀವು ಮ್ಯಾಶ್ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ. ಸೊಪ್ಪಿನ ಪುಡಿ ಅಂತೂ ಆಲೂಗೆಡ್ಡೆ ಮತ್ತು ಹೆಸರುಬೇಳೆ ಜೊತೆ ಹಾಕಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ರೆಸಿಪಿನ ನೀವು 6 ಮಂತ್ಸ್ ಬೇಬಿಗೆ ಕೊಡ್ಬೋದು. ಬಿಸಿ ಅನ್ನಕ್ಕೆ ಆಲೂಗೆಡ್ಡೆ ಅಂತಂದರೆ ನೀವು ಸಾಂಬಾರಲ್ಲೆಲ್ಲ ಹಾಕಿರ್ತೀವಲ್ಲ, ಆ ಆಲೂಗೆಡ್ಡೆನೇ ತೊಗೊಂಡು ಮ್ಯಾಶ್ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ವೆಯ್ಟ್ ಗೇನ್ ಸಹ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಸ್ಟ್ರೆಂತ್ ಸಹ ಸಿಗುತ್ತೆ. ಸೊ ಸರ್ವ್ ಮಾಡುವಾಗ ಇನ್ನೊಂದು ಸ್ವಲ್ಪ ತುಪ್ಪ ಮೇಲೆ ಹಾಕಿ ಉಪ್ಪು ಮತ್ತು ಮೆಣಸನ್ನ ಹಾಕಿ ನಾವು ಮಕ್ಕಳಿಗೆ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೆಲ್ದಿ ಆಪ್ಷನ್ ರೆಸಿಪಿ ಇದು. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಅದಿತಿಸ್ ಫೇವ್ರೆಟ್. ಸೊಪ್ಪಿನ ಪುಡಿ ಅಂದರೆ ಅದಿತಿಗೆ ಇಷ್ಟ ಆಗುತ್ತೆ. ನಾನು ಅದಿತಿಗೆ ಆಲೂಗೆಡ್ಡೆ ಹಾಕ್ತೀನಿ, ಒಂದೊಂದ್ಸಲ ಕ್ಯಾರೆಟು, ಪಂಪ್ಕಿನ್ನು, ಬೇರೆ ರೆಸಿಪೀಸ್ ವೀಡಿಯೋನು ಸಹ ನಾನು ಮುಂದಿನ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಆಲೂ ರೈಸ್. ನೀವು ಇದನ್ನು ನಿಮ್ಮ ಮಗುಗೆ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು, ಮಗು ಹೇಗೆ ಎಂಜಾಯ್ ಮಾಡಿದ್ರು ಆ್ಯಂಡ್ ನಿಮಗೇನಂತ ಅನ್ನಿಸ್ತು ಈ ರೆಸಿಪಿ ಬಗ್ಗೆ ಅಂತ ನನಗೆ ಕಮೆಂಟ್ ಮಾಡಿ. ಮಗುಗೆ ಸರ್ವ್ ಮಾಡುವಾಗ ಮೇಲ್ಗಡೆ ತುಪ್ಪ ಹಾಕೋದಂತೂ ಮರಿಬೇಡಿ. ಸ್ವಲ್ಪ ಉಪ್ಪು, ತುಪ್ಪ ಮತ್ತು ಮೆಣಸು ಈ ಒಂದು ಆಲೂ ರೈಸ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಮಕ್ಕಳು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಇದೇ ರೀತಿ ಲಂಚ್ ರೆಸಿಪೀಸು, ಬ್ರೇಕ್ಫಾಸ್ಟ್ ರೆಸಿಪೀಸು ಮತ್ತು ಸ್ನ್ಯಾಕ್ ರೆಸಿಪೀಸ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ರೈಟ್ ಅವೇ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ್ಯಂಡ್ ಲೈಕ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ ಟು ಅಪ್ಲೋಡ್ ಮೋರ್ ಆ್ಯಂಡ್ ಮೋರ್ ರೆಸಿಪೀಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್ ಆ್ಯಂಡ್ ಬಾಯ್, ಸಿ ಯು, ಟಾಟಾ.